ಓಕೆ, ಈ ಕ್ಲಾಸಲ್ಲಿ ನಾವು ಭಾರತಕ್ಕೆ ಬ್ರಿಟಿಷರ ಆಗಮನದ ಬಗ್ಗೆ ನೋಡ್ತಾ ಬರೋಣ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಭಾರತಕ್ಕೆ ಪೋರ್ಚುಗೀಸರ ಆಗಮನ, ಆಮೇಲೆ ಭಾರತಕ್ಕೆ ಡಚ್ಚರು ಹೇಗೆ ಬಂದರು, ತಮ್ಮ ವ್ಯಾಪಾರವನ್ನು ಸ್ಥಾಪನೆ ಮಾಡಿಕೊಂಡು ಆಡಳಿತವನ್ನು ಹೇಗೆ ಮಾಡಿದ್ರು ಅನ್ನೋದನ್ನು ನಾವು ನೋಡ್ತಾ ಬಂದೆವು. ಸೊ ಅವರಿಬ್ಬರ ನಂತರದಲ್ಲಿ ಬಂದಂಥವ್ರು ಯಾರಪ್ಪ ಅಂತಂದರೆ ಬ್ರಿಟಿಷರು. ಸೊ ಹಾಗಾಗಿ ಈ ಕ್ಲಾಸಲ್ಲಿ ಭಾರತಕ್ಕೆ ಬ್ರಿಟಿಷರ ಆಗಮನದ ಬಗ್ಗೆ ನೋಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಪ್ರಮುಖವಾದಂಥ ವಿಷಯವನ್ನು ತಿಳ್ಕೊಳ್ಳೋದು ಏನಪ್ಪ ಅಂತಂದರೆ, ಬ್ರಿಟಿಷರಿಗೆ ಭಾರತಕ್ಕೆ ಬರಬೇಕು ಅಂತ ಅನಿಸಿದ್ದಕ್ಕೆ ಪ್ರಮುಖವಾದಂಥ ಕಾರಣಗಳು ಯಾವುವು ಅಂದರೆ, ಬ್ರಿಟಿಷರು ಭಾರತಕ್ಕೆ ಬರಬಹುದು ಎಂಬ ಪರಿಕಲ್ಪನೆ ಅವ್ರ ಮೈಂಡಲ್ಲಿ ಯಾಕೆ ಬಂತು. ಸೊ ಅದಕ್ಕೆ ಪ್ರಮುಖ ಕಾರಣಗಳು ಏನು ಅಂತಂದರೆ, ಏನು ಸರ್, ಇದಕ್ಕಿಂತ ಮುಂಚೆ ಬಂದಂಥ ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಅವ್ರು ನೋಡ್ಬಿಟ್ಟು ಇವರು ಬಂದರು. ಸೊ ಈ ಒಂದು ಕಾರಣಕ್ಕಾಗಿ ಅವ್ರು ಬಂದ್ರ ಅಂತಂದರೆ ಇಲ್ಲ. ಸೊ ಯಾವ ಪ್ರಮುಖವಾದಂಥ ಕಾರಣಗಳು ಎರಡು ಅಂತಂದರೆ, ಸೊ ಪ್ರಮುಖವಾಗಿ ಎರಡು ಕಾರಣಗಳಿದ್ದಾವೆ. ಯಾವಪ್ಪ ಅಂತಂದರೆ, 1580ರಲ್ಲಿ ಒಬ್ಬ ಬ್ರಿಟಿಷ್ ನಾವಿಕ ಡ್ರೆಕ್ ಎಂಬವನು ಏನು ಮಾಡ್ತಾ ಇರ್ತಾನೆ ಅಂತಂದರೆ, ವಿಶ್ವ ಪರ್ಯಟನೆಯನ್ನು ಮಾಡ್ತಾ ಇರ್ತಾನೆ, ಅಂದರೆ ಜಗತ್ತು ಸುತ್ತಾ ಇರ್ತಾನೆ. ಸೊ ಈ ಡ್ರೆಕ್ನಿಂದಾಗೇ ಬ್ರಿಟಿಷರಿಗೆ ಒಂದಿಷ್ಟು ಮಾಹಿತಿ ಸಿಗ್ತೈತಿ. ಅದರಿಂದ ಅಂದರೆ ಭಾರತ ದೇಶದ ಬಗ್ಗೆ. ಅಂದರೆ ಭಾರತ ದೇಶ ಯಾವುದಕ್ಕೆ ಒಂದು ಪ್ರಸಿದ್ಧಿಯಾಗಿದೆ, ಭಾರತ ದೇಶದ ವೈಶಿಷ್ಟ್ಯಗಳೇನು, ಸೊ ಅಲ್ಲಿ ಇರುವಂಥ ಸಂಪನ್ಮೂಲಗಳು ಯಾವ್ಯಾವು. ಸೊ ಈ ರೀತಿಯಾದಂಥ ಹಲವಾರು ಮಾಹಿತಿ ಬ್ರಿಟಿಷರಿಗೆ ಈ ಡ್ರೆಕ್ನಿಂದಾಗಿ ಏನಾಗುತ್ತೆ ಅಂದರೆ ಸಿಗ್ತೈತಿ. ಸೊ ಹಾಗಾಗಿನೇ ಒಂದು ವಸ್ತುವಿನ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಂದರೆ ಆಟೋಮೆಟಿಕ್ ಆಗಲಿ ಅದರ ಗಮನ, ಎಲ್ಲರ ಗಮನ ಅದರ ಮೇಲೆ ಹೋಗ್ತೈತಿ. ಸೊ ಹಾಗಾಗಿನೇ ಬ್ರಿಟಿಷರ ಗಮನ ಎಲ್ಲಿ ಬರುತ್ತೆ ಅಂದರೆ ಭಾರತ ದೇಶದ ಮೇಲೆ ಒಂದಿಷ್ಟು ಗಮನ ಈ ಡ್ರೆಕ್ ಕೊಟ್ಟಂಥ ಮಾಹಿತಿಯಿಂದ ಬರ್ತೈತಿ. ಸೊ ಆಮೇಲೆ 1888ರಲ್ಲಿ ಈ ಬ್ರಿಟಿಷರ ಒಂದು ಸೈನ್ಯ ಏನು ಮಾಡ್ತಾರೆ ಅಂದರೆ, ಸ್ಪ್ಯಾನಿಷ್ ದೇಶದ ಆಲ್ಮೆಡಾ ಪ್ರದೇಶವನ್ನು ಏನು ಮಾಡ್ತಾರೆ ಅಂದರೆ ವಶಪಡಿಸ್ಕೊತಾರೆ. ಸೊ ಆಲ್ಮೆಡಾ ಪ್ರದೇಶವನ್ನು ವಶಪಡಿಸ್ಕೊಂಡ ಬ್ರಿಟಿಷ್ ಸೈನ್ಯಕ್ಕೆ ಏನು ಗೊತ್ತಾಗುತ್ತೆ ಅಂದರೆ, ಅವರಿಗೆ ಒಂದು ಸೈನ್ಯ ಬಲದ ಮೇಲೆ ನಂಬಿಕೆ ಬರ್ತೈತಿ. ಸೊ ನಾವು ಕೂಡ ಬೇರೆ ದೇಶದ ಮೇಲೆ ಯುದ್ಧವನ್ನು ಮಾಡಿಕೊಂಡು ಆ ಪ್ರದೇಶವನ್ನು ವಶಪಡಿಸಿಕೊಂಡು ಅಲ್ಲಿ ತಮ್ಮ ವ್ಯಾಪಾರವನ್ನು ಸ್ಥಾಪನೆ ಮಾಡ್ಕೋಬಹುದು ಸೊ ಎಂಬ ಈ ಒಂದು ಕಾನ್ಫಿಡೆನ್ಸ್ ಈ ಸ್ಪ್ಯಾನಿಷ್ ದೇಶದ ಅಲ್ಮೇಡಾ ಎಂಬ ಪ್ರದೇಶವನ್ನು ವಶಪಡಿಸಿಕೊಳ್ಳೋದ್ರ ಮೂಲಕ ಅವರ ಸೈನ್ಯ ಬಲದ ಮೇಲೆ ಅವರಿಗೆ ನಂಬಿಕೆ ಬರ್ತದೆ. ಸೊ ಈ ಪ್ರಮುಖವಾದಂಥ ಎರಡು ಕಾರಣಗಳಿಂದಾಗೇ ಬ್ರಿಟಿಷರು ಬೇರೆ ಬೇರೆ ದೇಶದಲ್ಲಿ ವ್ಯಾಪಾರವನ್ನು ಸ್ಥಾಪನೆ ಮಾಡಿಕೊಳ್ಳುವ ಒಂದು ಸಂಕಲ್ಪ ಅವ್ರ ಮೈಂಡಲ್ಲಿ ಬರುತ್ತದೆ. ಸೊ ಈ ಎರಡು ಪ್ರಮುಖವಾದಂಥ ಕಾರಣಗಳು. ಸೊ ಅದರಿಂದಾಗಿನೇ ತುಂಬ ಪ್ರೇರಣೆಗೊಂಡಂಥ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ, 1599ರಲ್ಲಿ ಜಾನ್ ಮಿಲ್ ಡೆನ್ ಹಾಲ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಭಾರತ ದೇಶಕ್ಕೆ ಬರ್ತಾನೆ. ಇವನೊಬ್ಬ ಏನಾಗಿರ್ತಾನೆ ಅಂದರೆ, ಇವನೊಬ್ಬ ವ್ಯಾಪಾರಿ, ವರ್ತಕ ಅಂದರೆ ವ್ಯಾಪಾರಿ. ಇವನೇನು ಮಾಡ್ತಾನೆ ಅಂದರೆ ಭಾರತ ದೇಶಕ್ಕೆ ಬಂದು ಭಾರತ ದೇಶದಲ್ಲಿ ವ್ಯಾಪಾರಕ್ಕಾಗಿರುವಂಥ ಅನುಕೂಲತೆಗಳು ಯಾವ್ಯಾವು, ಭಾರತ ದೇಶದಲ್ಲಿ ಬ್ರಿಟಿಷರು ಯಾವೆಲ್ಲ ವ್ಯಾಪಾರವನ್ನು ಮಾಡಬಹುದು, ಸೊ ಯಾವ ರೀತಿ ವ್ಯಾಪಾರವನ್ನು ಸ್ಥಾಪಿಸಬಹುದು ಅಂತೇಳಿ ಇವನೇನು ಮಾಡ್ತಾನೆ ಅಂದರೆ ಪ್ರಾರಂಭದಲ್ಲಿ ಬಂದು ನೋಡ್ಕೊತಾನೆ. ಸೊ ಇವನಾದ ನಂತರದಲ್ಲಿ ಬಂದಂಥ ಇತರೆ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ವ್ಯಾಪಾರವನ್ನು ಸ್ಥಾಪನೆ ಮಾಡಲು ಪ್ರಾರಂಭ ಮಾಡ್ತಾರೆ. ಅಂದರೆ ಮೊದಲು ಇವ್ರು ಏನು ಮಾಡ್ತಾರೆ ಅಂದರೆ, ಇವಾಗ ನಾನು ಬರ್ತೀನಿ, ಇಲ್ಲಿ ವ್ಯಾಪಾರವನ್ನು ಸ್ಥಾಪನೆ ಮಾಡ್ತಾನೆ, ಇನ್ನೊಬ್ಬ ಬರ್ತಾನೆ ವ್ಯಾಪಾರವನ್ನು ಸ್ಥಾಪನೆ ಮಾಡ್ತಾನೆ, ಇನ್ನೊಬ್ಬ ಬರ್ತಾನೆ ವ್ಯಾಪಾರವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಈ ರೀತಿ ಆಗೋದ್ರಿಂದ ಅವ್ರಿಗೆ ಏನು ಗೊತ್ತಾಗುತ್ತೆ ಅಂದರೆ, ನಾವು ಎಲ್ಲರೂ ಸೇರಿಬಿಟ್ಟು ಏನು ಮಾಡೋಣ ಅಂತಂದರೆ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ಕೊಳ್ಳೋಣ. ಸೊ ಸಂಘಟನೆಯನ್ನು ಸ್ಥಾಪನೆ ಮಾಡ್ಕೊಂಡ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಒಗ್ಗಟ್ಟು ಏನಾಗುತ್ತೆ ಬೆಳೀತೈತೆ. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ, ಇದೇ ತಾನೆ. ಸೊ ಹಾಗಾಗಿನೇ ಈ ಒಂದು ಸಂಘಟನೆಯನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ಸ್ಥಾಪನೆ ಮಾಡಿಕೊಂಡು ಭಾರತ ದೇಶದಲ್ಲಿ ವ್ಯಾಪಾರವನ್ನು ಮಾಡೋಣ ಅಥವಾ ಇತರೆ ದೇಶಗಳಲ್ಲಿ ವ್ಯಾಪಾರವನ್ನು ಮಾಡಿಕೊಳ್ಳೋಣ. ಸೊ ಈ ಒಂದು ಕಲ್ಪನೆ ಆಧಾರದ ಮೇಲೆ ಒಂದು ಸಂಘಟನೆಯನ್ನು 1599ರಲ್ಲಿ ಏನು ಮಾಡ್ತಾರೆ ಅಂದರೆ ವ್ಯಾಪಾರಿಗಳು ಸ್ಥಾಪನೆ ಮಾಡ್ಕೋತಾರೆ. ಅದುವೇ ಲಂಡನ್ನ ವರ್ತಕರ ಒಕ್ಕೂಟವು ಪೂರ್ವ ಭಾರತಕ್ಕೆ ವ್ಯಾಪಾರ ಮಾಡುವ ಒಂದು ಸಂಸ್ಥೆಯನ್ನು ಸೊ ಇವರೇನು ಮಾಡ್ತಾರೆ ಸ್ಥಾಪನೆಯನ್ನು ಮಾಡ್ಕೊತಾರೆ. ಇದೇ 1600ರಲ್ಲಿ ಏನಾಗುತ್ತೆ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಾಗಿ ಇದೇ ಏನಾಗುತ್ತೆ ಮರುನಾಮಕರಣ ಮಾಡಿಕೊಂಡು
1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ಸೊ ಇದನ್ನು ನೀವು ಕ್ವಶನ್ ಕೂಡ ಕೇಳಬಹುದು ನಿಮಗೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತೇಳಿ. ಸೊ ಹಾಗಾಗಿನೇ ಈ ಒಂದು ವರ್ತಕರ ಸಂಘಟನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತೇಳಿ ಹೆಸರು ಪಡೆದಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಈ ವಿಷಯ ಇಂಗ್ಲೆಂಡಿನ ರಾಣಿಗೆ ಹೋಗುತ್ತೆ. ಸೊ ನೀವೊಂದು ಕಂಪ್ನಿಯನ್ನು ಏನು ಮಾಡ್ಕೊಂಡಿದ್ದೀರಿ, ಸ್ಥಾಪನೆ ಮಾಡ್ಕೊಂಡಿದ್ದೀರಲ್ಲ, ಸೊ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ 15 ವರ್ಷಗಳವರೆಗೆ ವ್ಯಾಪಾರದ ಏಕಸ್ವಾಮ್ಯ ಅಧಿಕಾರ, ಅಂದರೆ ನೀವು ಎಲ್ಲಿ ಬೇಕಾದರೂ ಹೋಗಿ ವ್ಯಾಪಾರವನ್ನು ಮಾಡಿರಿ. ಸೊ ನಿಮಗೆ ಅಲ್ಲಿ ಏನಾದ್ರು ಅಡೆತಡೆಗಳಾದರೆ ಅದರಿಂದ ಬ್ರಿಟಿಷ್ ಸರ್ಕಾರ ಇರ್ತೈತಿ. ಸೊ ನೀವೇನು ಮಾಡಬೇಕು, ಪರವಾನಗಿಯನ್ನು ಪಡೆದಂಥ ಕಂಪನಿ ಪ್ರತಿ ವರ್ಷ 10 ಪೌಂಡ್ ನೀವೇನು ಮಾಡಬೇಕು, ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಬೇಕು. 15 ವರ್ಷ ನಿಮಗೇನು ಮಾಡ್ತೀನಿ ನಾನು ಪರ್ಮಿಷನನ್ನು ಕೊಡ್ತೀನಿ ಅಂತ ಹೇಳಿ ಏನು ಮಾಡ್ತಾರೆ, ರಾಣಿ ಎಲಿಜಬೆತ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರಕ್ಕಾಗಿ ಒಂದು ಪರ್ಮಿಷನನ್ನು ಕೊಟ್ಟು ಕಳಿಸ್ತಾರೆ. ಸೊ ಪರ್ಮಿಷನನ್ನು ಪಡೆದುಕೊಂಡಂಥ ಒಂದು ವ್ಯಾಪಾರ ಸಂಸ್ಥೆ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ ಅಂದರೆ 1609ರಲ್ಲಿ ಪರ್ಮಿಷನನ್ನು ತೆಗೆದುಕೊಂಡಂಥ ವ್ಯಾಪಾರಿಗಳು, ಸೊ ಅದರಲ್ಲಿ ಪ್ರಮುಖವಾದಂಥ ಹಾಕಿನ್ಸ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಭಾರತ ದೇಶಕ್ಕೆ ಬರ್ತಾನೆ. ಸೊ ಇವನು ಬಂದು ಏನು ಮಾಡ್ತಾನೆ, ಭಾರತ ದೇಶದಾಗ ಬಂದ್ಬಿಟ್ಟು ನಾವು ವ್ಯಾಪಾರ ಮಾಡ್ತೀವಿ, ಸೊ ನಮಗೂ ಕೂಡ ನೀವೇನು ಮಾಡಿರಿ ವ್ಯಾಪಾರಕ್ಕೆ ಪರ್ಮಿಷನನ್ನು ಕೊಡ್ರಿ ಅಂತೇಳಿ ಇವನೇನು ಮಾಡ್ತಾನೆ ಅಂತಂದರೆ ಜಹಾಂಗೀರನನ್ನು ಇವನೇನು ಮಾಡ್ತಾನೆ ಅಂತಂದರೆ ಪರ್ಮಿಷನನ್ನು ಕೇಳೋಕ್ಕೆ ಬರ್ತಾನೆ ಸೂರತ್ಗೆ. ಜಹಾಂಗೀರನನ್ನು ಪರ್ಮಿಷನ್ನ ಕೇಳೋದಕ್ಕೆ ಬರ್ತಾನೆ. ಸೊ ಬ್ರಿಟಿಷರಕ್ಕಿಂತ ಮುಂಚೆ ಬಂದಂತಹ ಯುರೋಪ್ ರಾಷ್ಟ್ರಗಳಲ್ಲಿ, ಅಂದರೆ ಬ್ರಿಟಿಷ್ಕಿಂತ ಮುಂಚೆ ಬಂದಂಥವ್ರು ವ್ಯಾಪಾರಕ್ಕಾಗಿ ಬಂದಂಥವರು ಪೋರ್ಚುಗೀಸರು, ಡಚ್ಚರು. ಸೊ ಹಾಗಾಗಿನೇ ಈ ರೀತಿ ಬ್ರಿಟಿಷರು ಬಂದಿದ್ದಾರೆ, ಅಂದರೆ ಬ್ರಿಟಿಷರು ಭಾರತ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದಿದ್ದಾರೆ, ವ್ಯಾಪಾರದ ಪರ್ಮಿಷನ್ ಕೇಳೋಕೆ ಬಂದಿದ್ದಾರೆ ಅಂತ ಹೇಳಿ ಪೋರ್ಚುಗೀಸರು ಏನಾಗುತ್ತೆ ಅಂದರೆ ಇದು ಗೊತ್ತಾಗುತ್ತೆ. ಪೋರ್ಚುಗೀಸರಿಗೆ ಗೊತ್ತಾದ ನಂತರ ಪೋರ್ಚುಗೀಸರು ಜಹಾಂಗೀರ್ಗೆ ಏನು ಹೇಳ್ತಾರೆ ಅಂತಂದರೆ, ನೀನು ಪರ್ಮಿಷನನ್ನು ಕೊಡಬೇಡ, ನೀನು ಪರ್ಮಿಷನ್ ಕೊಟ್ಟು ಅಂತಂದರೆ ನಮ್ಮ ವ್ಯಾಪಾರಕ್ಕೆ ಏನಾಗುತ್ತೆ ಅಂದರೆ ಅಡೆತಡೆಗಳು ಉಂಟಾಗ್ತವೆ, ಕಾಂಪಿಟೇಷನ್ ಜಾಸ್ತಿ ಆಗ್ತೈತಿ. ಸೊ ಹಾಗಾಗಿನೇ ನೀನೇನು ಮಾಡಬೇಡ, ನೀನು ಬ್ರಿಟಿಷರಿಗೆ ಏನು ಕೊಡಬೇಡ, ಪರ್ಮಿಷನನ್ನು ಕೊಡಬೇಡ ಪ್ಲೀಸ್ ಅಂತೇಳಿ ಅವ್ರು ಏನು ಮಾಡ್ಕೊತಾರೆ ಅಂದರೆ ಜಹಾಂಗೀರ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರೆ. ಸೊ ಹಾಗಾಗಿನೇ ಜಹಾಂಗೀರ್ ಮತ್ತು ಪೋರ್ಚುಗೀಸರ ನಡುವೆ ಈ ಮೊದಲೇ ಭಾಳ ಕ್ಲೋಸ್ನೆಸ್ ಇರುತ್ತೆ, ಪ್ರೀತಿ ಸ್ನೇಹ ಬಾಂಧವ್ಯ ತುಂಬ ಗಟ್ಟಿಯಾಗಿರೋದ್ರಿಂದ ಜಹಾಂಗೀರ್ ಏನು ಮಾಡ್ತಾನೆ ಅಂತಂದರೆ, ಸರಿ ತಗೊಳ್ಳಿ ನೀವು ಹೇಳಿದ ಮೇಲೆ ಮುಗೀತು ಅಂಥೇಳಿ ಜಹಾಂಗೀರ್ ಈ ಹಾಕಿನ್ಸ್ಗೆ ಏನು ಹೇಳ್ತಾನೆ ಅಂದರೆ, ಇಲ್ಲಿ ತಗೋರಪ್ಪ ತಮ್ಮ, ನಾನೇ ನಿಮಗೆ ಈ ದೇಶದಲ್ಲಿ ವ್ಯಾಪಾರ ಮಾಡೋದಕ್ಕೆ ನಾನು ನಿಮಗೆ ಪರ್ಮಿಷನ್ ಕೊಡೋದಿಲ್ಲ, ನೀನು ಬಂದು ಬಸ್ಸ ವಾಪಸ್ ಹತ್ತಿ ಹೋಗ್ಬಿಡು ಅಂಥೇಳಿ ಹೇಳ್ಬಿಡ್ತಾನೆ. ಸೊ ಹಾಗಾಗಿನೇ ಇವನೇನು ಮಾಡ್ತಾನೆ, ಹಾಕಿನ್ಸ್ ಹೋಗ್ಬಿಟ್ಟು ವಾಪಸ್ ತಮ್ಮ ದೇಶಕ್ಕೆ ಹೋಗ್ಬಿಟ್ಟು, ನಾನು ಹೋಗಿದ್ದೆ ಅಲ್ಲಿ ವ್ಯಾಪಾರದ ಪರವಾನಗಿಯನ್ನು ಪಡೆದುಕೊಳ್ಳೋಕೆ ಅವ್ರು ನನಗೇನು ಮಾಡಲಿಲ್ಲ, ಪರ್ಮಿಷನನ್ನು ಕೊಡಲೇ ಇಲ್ಲ, ನನಗೆ ಅವಮಾನ ಮಾಡಿ ಕಳಿಸಿದ್ರು ಅಂತ ಹೇಳಿ ವಾಪಸ್ ಹೋಗಿ ಅವ್ರ ದೇಶಕ್ಕೆ ಹೇಳ್ತಾನೆ. ಸೊ ಈ ಹಾಕಿನ್ಸ್ನ ನಂತರದಲ್ಲಿ ಏನು ಮಾಡ್ತಾರೆ, ಸೊ ಅವ್ರು ಏನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಯಾಕೆ ಕೊಡಲಿಲ್ಲ ಅವ್ರ ಪರ್ಮಿಷನ್. ಸೊ ಅದಕ್ಕೆ ಕಾರಣಗಳು ಯಾರು ಅಂಥೇಳಿ ಬ್ರಿಟಿಷ್ ವ್ಯಾಪಾರಿಗಳಿಗೆ ಗೊತ್ತಾಗುತ್ತೆ. ಅದಕ್ಕೆ ಕಾರಣರಾದಂಥವ್ರು ಯಾರಪ್ಪ ಅಂದರೆ ಪೋರ್ಚುಗೀಸರು. ಸೊ ಹೌದಾ, ಇವರಿಂದಾಗೇನೆ ನಮ್ಗೆ ವ್ಯಾಪಾರ ಪರ್ಮಿಷನ್ ಸಿಗಲಿಲ್ಲ, ಹಂಗಾರೆ ಇವ್ರಿಗೆ ಸರಿಯಾಗಿ ಮಾಡಬೇಕು ಅಂಥೇಳಿ 1612ರಲ್ಲಿ ಹಾಕಿನ್ಸ್ನ ನಂತರದಲ್ಲಿ ಬಂದಂಥ ಕ್ಯಾಪ್ಟನ್ ಬೆಸ್ಟ್ ಎಂಬವೇನು ಮಾಡ್ತಾನೆ ಗೊತ್ತೇ, ಈ ಪೋರ್ಚುಗೀಸರನ್ನು ಸೂರತ್ ಬಳಿ ಒಂದು ಸಾಲ್ವಿ ಕದನವನ್ನು ಮಾಡಿ ಅವರನ್ನು ಸೋಲಿಸ್ತಾನೆ. ಸೊ ಈ ವಿಷಯ ಅಂದರೆ ಬ್ರಿಟಿಷರು ಪೋರ್ಚುಗೀಸರನ್ನು ಸೋಲಿಸಿದ ವಿಷಯ ಯಾರಿಗೆ ಗೊತ್ತಾಗುತ್ತೆ, ಜಹಾಂಗೀರ್ಗೆ ಗೊತ್ತಾಗುತ್ತೆ. ಅಲ್ಲ ಇವನೇನು ಹೇಳ್ತಾನೆ, ಅಯ್ಯೋ ನಾನು ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ, ಅದಕ್ಕೆ ಕಾರಣ ಅವರೇ ಅಂತೇಳಿ ಗೊತ್ತಾದ್ಮೇಲೆ ಅವರನ್ನು ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ಬಿಟ್ರೆ ಅಂದರೆ ಇವರು ಅವ್ರಕ್ಕಿಂತ ಸ್ಟ್ರಾಂಗ್ ಇದ್ದಾರೆ. ಇವಾಗ ಒಂದು ವೇಳೆ ನಾನು ಏನಾರು ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ಇವ್ರು ನನ್ನ ಮೇಲೂ ಯುದ್ಧ ಮಾಡ್ತಾರೆ, ಆಮೇಲೆ ನನ್ನನ್ನು ಸದೇ ಬಡಿತಾರೆ ಅಂತ ಹೇಳಿಬಿಟ್ಟು ಇವನೇನು ಮಾಡ್ತಾನೆ, ಯಾಕೆ ಜಗಳ ಸಾಯ್ತೀರಿ, ನೀವು ಬರ್ರಿಲ್ಲಿ, ನಾನು ನಿಮ್ಗೆ ಪರ್ಮಿಷನ್ ಕೊಡ್ತೀನಿ, ನೀವೇನು ಮಾಡಿರಿ ಅಂತಂದರೆ ಭಾರತ ದೇಶದಲ್ಲಿ ನೀವು ವ್ಯಾಪಾರವನ್ನು ಮಾಡಿರಿ ಅಂಥೇಳಿ 1613ರಲ್ಲಿ ಔರಂಗಜೇಬನ್
1613 ಜಹಾಂಗೀರ್ ಏನು ಮಾಡ್ತಾನೆ ಅಂತಂದರೆ, ಜಹಾಂಗೀರ್ ಪರ್ಮಿಷನನ್ನು ಯಾರಿಗೆ ಕೊಡ್ತಾನೆ ಅಂತಂದರೆ ಬ್ರಿಟಿಷರಿಗೆ ಕೊಡ್ತಾನೆ. ಜಹಾಂಗೀರ್ ಇದು ಔರಂಗಜೇಬನ ಜಹಾಂಗೀರ್ ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರಿಗೆ ಪರವಾನಗಿಯನ್ನು ನೀಡ್ತಾನೆ. ಸೊ ಪರವಾನಗಿಯನ್ನು ಪಡೆದುಕೊಂಡಂಥ ಬ್ರಿಟಿಷರು ಸೂರತ್ ಒಳಗೆ ಏನು ಮಾಡ್ತಾರೆ ಅಂತಂದರೆ ವ್ಯಾಪಾರವನ್ನು ಸ್ಥಾಪನೆ ಮಾಡ್ತಾರೆ. ಈ ಸೂರತ್ನಲ್ಲಿ ಅವ್ರು ಏನು ಮಾಡ್ತಾರೆ, ಮೊದಲು ಹತ್ತಿ ಬಟ್ಟೆ ವ್ಯಾಪಾರವನ್ನು ಮಾಡ್ತಾರೆ. ಆಮೇಲೆ ರಸ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಆಮೇಲೆ ನೀಲಿ ವ್ಯಾಪಾರವನ್ನು ಇವ್ರೇನು ಮಾಡ್ತಾರೆ ಅಂತಂದರೆ ಸೂರತ್ನಲ್ಲಿ ಮಾಡ್ತಾ ಬರ್ತಾರೆ. ಸೊ ಈ ರೀತಿ ಏನು ಮಾಡ್ತಾರೆ ಅಂದರೆ ಬ್ರಿಟಿಷರು ತಮ್ಮ ದೇಶದಿಂದ ಭಾರತ ದೇಶದವರಿಗೆ ಬಂದು ಪರ್ಮಿಷನನ್ನು ತಗೊಂಡು, ಸೊ ಪರ್ಮಿಷನ್ ತಗೊಂಡಾದ್ಮೇಲೆ ಯಾವೆಲ್ಲ ವ್ಯಾಪಾರವನ್ನು ಮಾಡ್ತಾ ಬರ್ತಾರೆ ಅಂದರೆ, ಇದಾದ ನೆಕ್ಸ್ಟ್ ಏನು ಮಾಡ್ತಾರೆ ಬ್ರಿಟಿಷರು ಅಂತಂದರೆ, ಸೊ 1617 ಅಂದರೆ ಇದಕ್ಕಿಂತ ಮೊದಲು ಬಂದಂಥ ಪರ್ಮಿಷನ್ ಸಿಕ್ಕಿದ್ರೆ ನಮ್ಗೆ ಆ ದೇಶದೊಳಗೆ ನಾವು ಅಲ್ಲಿ ವ್ಯಾಪಾರವನ್ನು ಮಾಡತ್ತೀವ್ರಿ ಅಂತೇಳಿ ರಾಜರಿಗೆ ಈ ಕಂಪನಿ ಏನಾಗುತ್ತೆ ಒಂದು ವರದಿಯನ್ನು ಸಲ್ಲಿಸಿದಾದ್ಮೇಲೆ ಈ ಬ್ರಿಟಿಷರ ರಾಜ ಏನು ಮಾಡ್ತಾನೆ ಅಂದರೆ 1617 1ನೇ ಜೇಮ್ಸ್ ಇವನು ಬ್ರಿಟಿಷ್ ದೇಶದ ರಾಜ ಇವನೇನು ಮಾಡ್ತಾನೆ ಅಂತಂದರೆ, ಸೊ ಹೌದೇನು ನಮ್ಮ ದೇಶದ ಕಂಪ್ನಿ ಅವ್ರ ದೇಶದಾಗ ವ್ಯಾಪಾರವನ್ನು ಮಾಡ್ತಾ ಇದೆ ಅಂತಂದರೆ, ಸೊ ಆ ದೇಶಕ್ಕೆ ಒಬ್ಬ ರಾಯಭಾರಿಯನ್ನು ಕಳಿಸೋಣ. ಸೊ ಇವನ ಮೂಲಕ ಅಲ್ಲಿ ಏನು ಮಾಡಬೇಕು, ವ್ಯಾಪಾರವನ್ನು ಮಾಡ್ತಾ ಬರಬೇಕು. ಇವನು ಅದನ್ನು ನೋಡ್ತಾ ಇರಬೇಕು. ಅಂದರೆ ರಾಯಭಾರಿ ಅಂದರೆ ಏನು ಅಂತಂದರೆ, ನಮ್ಮ ದೇಶವನ್ನು ಫಾರ್ ಎಕ್ಸಾಂಪಲ್ ನಮ್ಮ ದೇಶ ಭಾರತ ದೇಶ ಅಮೇರಿಕಾ ದೇಶದಲ್ಲಿ ವ್ಯಾಪಾರ ಒಂದು ಸಂಬಂಧ ಇದೆ ಅಥವಾ ಯಾವುದೇ ರೀತಿಯ ಒಂದು ಸಂಬಂಧ ಇದೆ ಅಂತಂದರೆ, ನಮ್ಮ ದೇಶದ ಒಬ್ಬ ರಾಯಭಾರಿ ಅಲ್ಲಿ ಇರ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ ಭಾರತ ದೇಶದಲ್ಲಿರುವಂಥ ಸಂಬಂಧ ಆಗ್ಬೋದು ಅಥವಾ ಭಾರತ ದೇಶದಲ್ಲಿ ಅಮೇರಿಕಾದಲ್ಲಿರುವಂಥ ಪ್ರಜೆಗಳಿಗಾಗಲಿ ಯಾವುದೇ ರೀತಿ ತೊಂದರೆ ಆಗದೆ ಇರುವಂಗೆ ನೋಡ್ಕೊಳ್ಳುವುದು ಅಥವಾ ಏನೇ ಸಮಸ್ಯೆಗಳು ಬಂದರೆ ಅದನ್ನು ನಮ್ಮ ದೇಶಕ್ಕೆ ತಿಳಿಸೋದು ಅವನ ಕೆಲಸ ಆಗಿರುತ್ತೆ. ಸೊ ಹಾಗಾಗಿನ ಈ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ರಾಯಭಾರಿಯನ್ನು 1ನೇ ಜೇಮ್ಸ್ ಏನು ಮಾಡ್ತಾನೆ, ಥಾಮಸ್ ರೋ ಅನ್ನ ಇವ್ರು ಏನು ಮಾಡ್ತಾನೆ, ನೀನಲ್ಲಿ ಹೋಗು ಒಬ್ಬ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಥಾಮಸ್ ರೋನನ್ನು ರಾಯಭಾರಿಯಾಗಿ ನೇಮಕ ಮಾಡ್ತಾನೆ. ಸೊ ನೇಮಕ ಮಾಡಿದಾದ್ಮೇಲೆ ಈ ಥಾಮಸ್ ರೋ ಏನಿರ್ತಾನೆ ಅಂದರೆ ಭಾರಿ ಜಾಣ ಇರ್ತಾನೆ. ಇವನು ನಕ್ಕೊಂತಾನೆ ಎಲ್ಲ ತನ್ನ ಕೆಲಸವನ್ನು ಮಾಡ್ಕೊತಾನೆ. ಸೊ ಈ ರಾಜನೀತಿ ತಜ್ಞನಾದಂಥ ಥಾಮಸ್ ರೋ ಅಥವಾ ಆಡಳಿತದಲ್ಲಿ ಚಾಣಾಕ್ಷತೆ ಇರುವಂಥ ಈ ಥಾಮಸ್ ರೋ ಏನು ಮಾಡ್ತಾನೆ ಅಂದರೆ ನಕ್ಕೊಂತಾನೆ. ಅಂದರೆ ಜಹಾಂಗೀರನ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡೇ ಅವನ ಮೂಲಕ ಏನು ಮಾಡ್ತಾನೆ ಅಂತಂದರೆ ಹಲವಾರು ಕಡೆ ವ್ಯಾಪಾರವನ್ನು ಮಾಡೋಕ್ಕೋಸ್ಕರ ಪರವಾನಗಿಯನ್ನು ಪಡಿತಾನೆ. ಸೊ ಪ್ರಾರಂಭದಲ್ಲಿ ಜಹಾಂಗೀರ್ ಕೇವಲ ಸೂರತ್ನಲ್ಲಿ ಮಾತ್ರ ವ್ಯಾಪಾರಕ್ಕೆ ಅವಕಾಶವನ್ನು ಕೊಟ್ಟಿರ್ತಾನೆ. ಸೊ ಈ ಥಾಮಸ್ ರೋ ಏನು ಮಾಡ್ತಾನೆ ಅಂದರೆ ಅವನಲ್ಲಿ ಪ್ರೀತಿ ವಿಶ್ವಾಸವನ್ನು ಮೂಡಿಸಿದಾದ್ಮೇಲೆ ಇತರೆ ಪ್ರದೇಶಗಳಲ್ಲಿ ಕೂಡ ವ್ಯಾಪಾರ ಮಾಡುವ ಪರವಾನಗಿ ಮತ್ತು ವ್ಯಾಪಾರದಲ್ಲಿ ರಿಯಾಯಿತಿಯನ್ನು ಈ ಥಾಮಸ್ ರೋ ಮೂಲಕ ಬ್ರಿಟಿಷರು ಪಡಿತಾರೆ. ಸೊ ಅದರ ಒಂದು ಪರಿಣಾಮವಾಗಿಯೇ ಅಹಮದಾಬಾದ್, ಆಗ್ರಾ, ಭರೋಚ್ ಇತರೆ ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರ ಕೊಠಡಿಗಳನ್ನು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಈ ರೀತಿ ಬ್ರಿಟಿಷರು ತಮ್ಮ ವ್ಯಾಪಾರವನ್ನು ವಿಸ್ತರಣೆಯನ್ನು ಮಾಡ್ಕೋತಾರೆ. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 1639 ಬ್ರಿಟಿಷ್ ಒಬ್ಬ ಅಧಿಕಾರಿ ಫ್ರಾನ್ಸಿಸ್ ಡೇ ಎಂಬ ಏನು ಮಾಡ್ತಾನೆ ಅಂತಂದರೆ ವಿಜಯನಗರದ ಸಾಮ್ರಾಜ್ಯದ ಅಧೀನದಲ್ಲಿ ಬರುವಂಥ ಚಂದ್ರಗಿರಿ ಒಂದು ಪ್ರದೇಶ, ಈ ಪ್ರದೇಶದ ಪ್ರತಿನಿಧಿಯ ಇವನಿಂದ ಒಂದಿಷ್ಟು ಜಾಗ ಅಥವಾ ಒಂದು ನಿವೇಶನವನ್ನು ಏನು ಮಾಡ್ತಾನೆ ಅಂದರೆ ಕೇವಲ 1200 ರೂಪಾಯಿಗಳಿಗೆ ಒಂದು ಖರೀದಿಯನ್ನು ಮಾಡ್ತಾನೆ. ವಿಶಾಲವಾದಂಥ ಒಂದು ಪ್ರದೇಶವನ್ನು ಇವನೇನು ಮಾಡ್ತಾನೆ ಅಂತಂದರೆ ಫ್ರಾನ್ಸಿಸ್ ಡೇ ಎಂಬವನು ಖರೀದಿಯನ್ನು ಮಾಡಿಬಿಟ್ಟು ಆ ಪ್ರದೇಶದಲ್ಲಿ ಏನು ಮಾಡ್ತಾನೆ ಅಂದರೆ ಸೇಂಟ್ ಜಾರ್ಜ್ ಕೋಟೆಯನ್ನು ಸ್ಥಾಪನೆ ಮಾಡ್ತಾನೆ. ಸೊ ಇದು ನಿಮಗೆ ಕಾಂಪಿಟೇಟಿವ್, ನೀವು ಮುಂದೆ ಏನಾದರೂ ನೌಕರಿ ಸಲುವಾಗಿ ಎಕ್ಸಾಮ್ ಬರೀತಾ ಇದ್ದರೆ ಸೊ ಇದನ್ನು ನಿಮಗೆ ಕ್ವಶನ್ ಮಾಡ್ತಾರೆ. ಬ್ರಿಟಿಷರು ಭಾರತದಲ್ಲಿ ಕಟ್ಟಿಸಿದ ಮೊದಲ ಕೋಟೆ ಯಾವುದಂದರೆ
ಸೇಂಟ್ ಜಾರ್ಜ್ ಕೋಟೆ. ಸೊ ಇವನೇನು ಮಾಡ್ತಾನೆ ಅಂದರೆ ಈ ಪ್ರದೇಶದಲ್ಲಿ ಸೇಂಟ್ ಜಾರ್ಜ್ ಕೋಟೆಯನ್ನು ಫ್ರಾನ್ಸಿಸ್ ಡೇ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ 1639ರಲ್ಲಿ ಕಟ್ಟಿಸ್ತಾನೆ ಅಥವಾ ಸ್ಥಾಪನೆಯನ್ನು ಮಾಡ್ತಾನೆ. ಸೊ ಅದೇ ಕೋಟೆಯ ಸುತ್ತಮುತ್ತನೇ ಮದ್ರಾಸ್ ಎಂಬ ನಗರವ ಬೆಳೀತೈತಿ. ಸೊ ಈ ಮದ್ರಾಸ್ ನಗರವನ್ನು 1639ರಲ್ಲಿ ಸ್ಥಾಪನೆ ಮಾಡಿದವನು ಯಾರಪ್ಪ ಅಂತಂದರೆ ಫ್ರಾನ್ಸಿಸ್ ಡೇ ಎಂಬ ವ್ಯಕ್ತಿ. ಸೊ ಈ ಮೂಲಕ ಬ್ರಿಟಿಷರು, ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಹಂತ ಹಂತವಾಗಿ ಭಾರತ ದೇಶದ ಒಂದು ಆಡಳಿತ ವ್ಯವಸ್ಥೆ ಒಳಗೆ ಇನ್ವಾಲ್ವ್ ಆಗ್ತಾರೆ. ಅಂದರೆ ಅದ್ರ ಒಳಗೆ ಹೋಗ್ತಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಅವರನ್ನು ಅವರು ತೊಡಗಿಸ್ಕೋತಾರೆ. ಸೊ ಅದರಿಂದನೇ ಅವ್ರು ಏನಾಗ್ತಾರೆ ಅಂತಂದರೆ ಭಾರತ ದೇಶದಲ್ಲಿ ಒಂದು ಗಾಢವಾಗಿ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಅವರು ಏನಾಗ್ತಾರೆ ಅಂದರೆ ಬೆಳೀತಾ ಬರ್ತಾರೆ. ಸೊ ಈ ರೀತಿ ಫಸ್ಟ್ ಬಂದರು, ವ್ಯಾಪಾರಕ್ಕೆ ಪರ್ಮಿಷನ್ ಕೇಳಿದರು, ಆಮೇಲೆ ವ್ಯಾಪಾರವನ್ನು ಪಡೆದುಕೊಂಡ್ರು, ಆಮೇಲೆ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು, ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಂಡ್ರು, ಇವಾಗ ಜಾಗವನ್ನು ಖರೀದಿ ಮಾಡಿದರು, ಆಮೇಲೆ ಅಲ್ಲಿ ಜಾಗ ಖರೀದಿ ಆದಮೇಲೆ ಅಲ್ಲಿ ಕೋಟೆಯನ್ನು ಕಟ್ಟಿದರು. ಇನ್ನು ನೆಕ್ಸ್ಟ್ ಯಾವ ರೀತಿ ತಮ್ಮ ವ್ಯಾಪಾರವನ್ನು ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡ್ಕೋತಾರೆ ಅಂತ ನಾವು ನೋಡೋದಾದರೆ, ಸೊ ಇನ್ನೇನಾಗುತ್ತೆ, ಇಂಗ್ಲೆಂಡಿನ ದೊರೆ 1ನೇ ಚಾರ್ಲ್ಸ್ ಇವನೇನು ಮಾಡ್ತಾನೆ ಅಂತಂದರೆ ಪೋರ್ಚುಗಲ್ ದೊರೆಯ ಸಹೋದರಿ ಕ್ಯಾಥರಿನ್ ಏನು ಮಾಡ್ತಾರೆ ಅಂದರೆ ಮದುವೆ ಆಗ್ತಾನೆ. ಸೊ ಮದುವೆ ಆದ ಒಂದು ವಿಶೇಷಕ್ಕೆ ಏನು ಮಾಡ್ತಾರೆ ಅಂತಂದರೆ ಇಡೀ ಬಾಂಬೆಯನ್ನು ಏನು ಮಾಡ್ತಾರೆ ಒಂದು ವರದಕ್ಷಿಣೆಯಾಗಿ ಪಡಿತಾರೆ ಅಥವಾ ಬಳುವಳಿಯಾಗಿ ಏನು ಮಾಡ್ತಾರೆ ಅಂತಂದರೆ ಬಾಂಬೆಯನ್ನು ಪಡಿತಾರೆ. ಪ್ರಸ್ತುತ ಈಗೆಲ್ಲ ಏನು ಮಾಡ್ತಾರೆ, ಮದುವೆ ಆದಮೇಲೆ ಬಳುವಳಿ ಅಂತಂದರೆ ಅದರ ಒಂದು ಆಡು, ಒಂದು ಕುರಿನೋ, ಒಂದೆರಡು ಕೋಳಿನೋ ಕೊಡ್ತಾರೆ. ಸೊ ಅವಾಗೆಲ್ಲ ಏನು ಮಾಡ್ತಾಯಿದ್ರು, ಇಡೀ ದೊಡ್ಡ ದೊಡ್ಡ ಪ್ರದೇಶ ಅಥವಾ ಕೋಟೆಯನ್ನು ಕೂಡ ಒಂದು ಬಳುವಳಿಯಾಗಿ ವರದಕ್ಷಿಣೆಯಾಗಿ ಕೇಳ್ತಾರೆ. ಸೊ ಅವಾಗ ಇಡೀ ಬಾಂಬೆಯನ್ನು ಒಂದು ವರದಕ್ಷಿಣೆಯಾಗಿ ಏನು ಮಾಡ್ತಾನೆ ಅಂತಂದರೆ ಈ ಚಾರ್ಲ್ಸ್ ದೊರೆಗೆ ಈ ಪೋರ್ಚುಗಲ್ ದೊರೆ ಏನು ಮಾಡ್ತಾನೆ ಬಿಟ್ಕೊಡ್ತಾನೆ. ತಗೋರಪ್ಪ, ನೀನು ನನ್ನ ತಂಗಿನ ಮದುವೆ ಆಗಿದ್ದಿಲ್ಲ, ಈ ಪ್ರದೇಶ ನೀವೇನು ಮಾಡ್ಕೊಳ್ರಿ, ಇಟ್ಕೊಳ್ರಿ, ನೀವು ಒಂದು ಬಳುವಳಿಯಾಗಿ ನೀವು ಒಂದು ಬಾಂಬೆಯನ್ನು ಪಡೆದುಕೊಳ್ರಿ ಅಂಥೇಳಿ ಇಡೀ ಬಾಂಬೆ ಪ್ರದೇಶವನ್ನು ಕೊಡ್ತಾನೆ. ಸೊ ಏನು ಮಾಡ್ತಾರೆ ನೆಕ್ಸ್ಟ್ ಅಂತಂದರೆ ಈ ದೊರೆ ಏನು ಮಾಡ್ತಾನೆ ಅಂದರೆ ಇವನು ಯೋಚನೆ ಮಾಡ್ತಾನೆ, 2ನೇ ಚಾರ್ಲ್ಸ್ ದೊರೆ ಈ ಹಿಂದೆ ಏನಂತ ಅಂದರೆ ಈ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿರ್ತಾರಲ್ಲ ಅದು ಮತ್ತು ಈ ಬಾಂಬೆ ಪ್ರದೇಶ, ಈ ಎರಡನ್ನು ಇವನೇನು ಮಾಡ್ತಾನೆ ಅಂತಂದರೆ 1688ರೊಳಗೆ ಸೇಂಟ್ ಜಾರ್ಜ್ ಕೋಟೆ ಮತ್ತು ಬಾಂಬೆಯನ್ನು ವರ್ಷಕ್ಕೆ ನೀವೇನು ಮಾಡಿರಿ 10 ಪೌಂಡ್ ನನಗೆ ಕೊಡ್ರಿ ಅಂತೇಳಿ ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಮಾಡ್ತಾನೆ ಗುತ್ತಿಗೆ ಆಗಿ ಕೊಡ್ತಾನೆ. ನಾವೀಗೇನು ರೆಂಟ್ ಬಾಡಿಗೆ ಕೊಡ್ತೀವಲ್ಲ, ಒಂದು ರೂಮ್ ಕೊಟ್ಟು ಒಂದು ತಿಂಗಳಿಗೆ ಇಂತಿಷ್ಟು ಬಾಡಿಗೆ ಅಂತೇಳಿ ನಾವು ಕೊಡ್ತೀವಲ್ಲ, ಸೊ ಆವಾಗ ಏನು ಮಾಡಿದಾಗ ವರ್ಷಕ್ಕೆ 10 ಪೌಂಡ್ ನೀವು ಕೊಡು, ಆ ಕೋಟೆ ಮತ್ತು ಈ ಬಾಂಬೆ ಪ್ರದೇಶವನ್ನು ನೀವೇನು ಮಾಡಿರಿ ನೀವು ಉಪಯೋಗಿಸ್ಕೊಳ್ರಿ ಈ ಕಂಪನಿಯವರು ಅಂಥೇಳಿ ಏನು ಮಾಡ್ತಾನೆ ವಾರ್ಷಿಕವಾಗಿ 10 ಪೌಂಡಿಗೆ ರೆಂಟ್ ಕೊಡ್ತಾನೆ, ಬಾಡಿಗೆಯನ್ನು ಕೊಡ್ತಾನೆ. ಸೊ ಆ ಟೈಮ್ನಲ್ಲಿ ಬಾಂಬೆಯಲ್ಲಿ ಏನಿತ್ತು ಅಂತಂದರೆ ಕೇವಲ ಒಂದು ಆಸ್ಪತ್ರೆ ಇತ್ತು. ಆ ಟೈಮ್ನಲ್ಲಿ ಒಂದು ಆಸ್ಪತ್ರೆ ಇತ್ತು, ಒಂದು ಚರ್ಚ್ ಇತ್ತು, ಇನ್ನೊಂದು ಕೋರ್ಟ್ ಇತ್ತು. ಈ 3 ವಿಶೇಷಕ್ಕೋಸ್ಕರನೇ ಬಾಂಬೆ ಆವಾಗ ಪ್ರಸಿದ್ಧವಾಗಿತ್ತು. ಸೊ ಕೇವಲ ಒಂದು ಸಣ್ಣ ಪ್ರದೇಶ ಬಾಂಬೆ ಆದಾಗಿತ್ತು. ಆ ಟೈಮ್ನಲ್ಲಿ ಒಂದು ಆಸ್ಪತ್ರೆ, ಒಂದು ಚರ್ಚ್, ಒಂದು ಕೋರ್ಟ್, ಇವುಗಳ ಮೂಲಕ ಮಾತ್ರನೇ ಆ ಟೈಮ್ನಲ್ಲಿ ಏನಾಗಿತ್ತು ಅಂದರೆ ಬಾಂಬೆ ಹೊಂದಿತ್ತು. ಇನ್ನೆಕ್ಸ್ಟ್ 1698ರಲ್ಲಿ ಕಂಪನಿ ಏನು ಮಾಡುತ್ತೆ ಅಂತಂದರೆ ಒಂದಿಷ್ಟು ಜಾಗವನ್ನು ಖರೀದಿ ಮಾಡ್ತಾರೆ. ಅಂದರೆ ಹುಬ್ಳಿ ನದಿ ತೀರದೊಳಗೆ ಸುತನತಿ, ಕೋಲ್ಕತ್ತಾ ಅಥವಾ ಕ್ಯಾಲಿಕಟ್, ಗೋವಿಂದಪುರ ಈ 3 ಹಳ್ಳಿಗಳನ್ನು ಇವ್ರು ಏನು ಮಾಡ್ತಾರೆ ಅಂದರೆ ಖರೀದಿಯನ್ನು ಮಾಡ್ಕೊತಾರೆ. ಈ ಹಳ್ಳಿಗಳನ್ನು ಖರೀದಿ ಮಾಡ್ಕೊಂಡ್ಬಿಟ್ಟೆ ಈ ಹಳ್ಳಿಗಳ ಸುತ್ತಮುತ್ತನೇ ಜಾರ್ಜ್ ನಾಕ್ ಎಂಬ ವ್ಯಕ್ತಿ, ಸೊ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ರಿ, ಜಾರ್ಜ್ ನಾಕ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಈ ಹಳ್ಳಿಗಳ ಸುತ್ತಮುತ್ತ ಪೋರ್ಟ್ ವಿಲಿಯಂ ಕೋಟೆಯನ್ನು ಇವನೇನು ಮಾಡ್ತಾನೆ ಅಂತಂದರೆ ಕಟ್ಟಿಸ್ತಾನೆ. ಅಂದರೆ ಈ ಹಳ್ಳಿಗಳ ಸುತ್ತಮುತ್ತ ಈ ಒಂದು ಕೋಟೆಯನ್ನು ಕಟ್ಟಿಸೋದ್ರಿಂದ ಅದರಗಳ ಭದ್ರತೆಗಳ ಉಳಿಸ್ಕೊಳ್ಳೋಕ್ಕೋಸ್ಕರ, ಅಂದರೆ ಅದರಲ್ಲಿ ಬ್ರಿಟಿಷರ ಒಂದು ಮೌಲ್ಯಯುತ ವಸ್ತುಗಳನ್ನು ಇಟ್ಕೋಬಹುದು ಆಗ್ಬೋದು,
ಅಥವಾ ಅವರ ಭದ್ರತೆಗಳಿಗೋಸ್ಕರ ಆಗಿರ್ಬೋದು. ಸೊ ಹಲವಾರು ರೀಸನ್ಗಳಿಗೋಸ್ಕರ ಈ ಜಾರ್ಜ್ ಚಾಕ್ ನಾಕ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಫೋರ್ಟ್ ವಿಲಿಯಂ ಕೋಟೆಯನ್ನು ಸ್ಥಾಪನೆ ಮಾಡ್ತಾನೆ 1698ರೊಳಗೆ. 1698ರಲ್ಲಿ ಏನು ಮಾಡ್ತಾನೆ ಅಂತಂದರೆ ಈ ಫೋರ್ಟ್ ವಿಲಿಯಂ ಕೋಟೆಯನ್ನು ಸ್ಥಾಪನೆ ಮಾಡ್ತಾನೆ. ಸೊ ಈ ರೀತಿ ಏನಾಗುತ್ತೆ ಅಂದರೆ ಬ್ರಿಟಿಷರು ತಮ್ಮ ಅಧಿಕಾರ ಮತ್ತು ವ್ಯಾಪಾರವನ್ನು ಸ್ಥಾಪನೆಯನ್ನು ಮಾಡ್ಕೊಳ್ತಾ ಬರ್ತಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರನ್ನು ಅವರು ತೊಡಗಿಸ್ತಾ ಬರ್ತಾರೆ. ಸೊ ಆ ಒಂದು ಕಾರಣದಿಂದಾಗಲೇ 17ನೇ ಶತಮಾನ ಅನ್ನುವಷ್ಟರಲ್ಲಿ ಭಾರತ ದೇಶದಲ್ಲಿ ಪ್ರಮುಖವಾದಂಥ ಪ್ರದೇಶಗಳನ್ನು ಬಾಂಬೆ, ಮದ್ರಾಸ್, ಕೋಲ್ಕತ್ತಾ ಈ ಪ್ರದೇಶಗಳನ್ನು ತಮ್ಮ ಪ್ರಮುಖ ಪ್ರೆಸಿಡೆನ್ಸಿ ಆಡಳಿತ ಕೇಂದ್ರಗಳನ್ನಾಗಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಮಾಡ್ತಾ ಬರ್ತಾರೆ. ಆಮೇಲೆ 18ನೇ ಶತಮಾನದ ಪ್ರಾರಂಭವನ್ನು ಅಥವಾ 18ನೇ ಶತಮಾನದ ಪೂರ್ವ ಭಾಗದಲ್ಲಿ ಕೋಲ್ಕತ್ತಾವನ್ನು ಬ್ರಿಟಿಷರು ತಮ್ಮ ಕೇಂದ್ರ ಕಚೇರಿಯನ್ನಾಗಿ ಮಾಡ್ಕೊಳ್ತಾ ಬರ್ತಾರೆ. ಸೊ ಇದು ನಿಮಗೆ ಕ್ವಶನ್ ಮಾಡ್ಬೋದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೇಂದ್ರ ಕಚೇರಿ ಯಾವುದು ಅಂತಂದರೆ ಕೋಲ್ಕತ್ತಾ ಅಂಥೇಳಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಈ ಮೂಲಕ ಬ್ರಿಟಿಷರು ತಮ್ಮನ್ನು ಭಾರತ ದೇಶದಲ್ಲಿ ವ್ಯಾಪಾರಕ್ಕಾಗಿ ಬಂದು ಒಂದು ವ್ಯಾಪಾರ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಆಡಳಿತ ವ್ಯವಸ್ಥೆಯಲ್ಲಿ ಕೂಡ ಅವರನ್ನು ಅವರು ತೊಡಗಿಸ್ಕೊಂಡು ಆಡಳಿತ ಒಂದಿಷ್ಟು ಅವರನ್ನು ಪ್ರಾಬಲ್ಯವನ್ನಾಗಿ ಮಾಡಿಕೊಳ್ಳೋಕ್ಕೋಸ್ಕರನೇ ಅವರು ಪ್ರತ್ಯೇಕವಾದಂಥ ನಾಗರಿಕ ಮತ್ತು ಅಪರಾಧಿ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಸೊ ಇದನ್ನು ಜಾರಿಗೆ ತರುವ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಬ್ರಿಟಿಷರ ಕಂಪನಿಗೆ ಯಾರೆಲ್ಲ ಅಪೋಸ್ ಮಾಡ್ತಾರಲ್ಲ ಅವರನ್ನು ಶಿಕ್ಷಿಸುವ, ಬಂಧಿಸುವ, ಅವರ ಮೇಲೆ ವಿರುದ್ಧವಾಗಿ ದಾಳಿ ಮಾಡುವ ಒಂದು ಪ್ರತ್ಯೇಕವಾದಂಥ ಕಾನೂನುಗಳನ್ನು ಜಾರಿಗೆ ಮಾಡಿಕೊಳ್ಳುವುದರ ಮೂಲಕ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಭಾರತ ದೇಶದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ತಾ ಬರ್ತಾರೆ. ಸೊ ಈ ರೀತಿ ಭಾರತಕ್ಕೆ ಬ್ರಿಟಿಷರು ಬಂದು ತಮ್ಮ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೊಳ್ತಾರೆ. ಸೊ ಇದಾದ ನಂತರ ಏನಾಗುತ್ತೆ ಅಂತಂದರೆ ಇವಾಗ ಮುಂಚೆ ಪೋರ್ಚುಗೀಸರು ಬಂದರು, ಆಮೇಲೆ ಡಚ್ಚರು ಬಂದರು, ಇವಾಗ ಬ್ರಿಟಿಷರು ಬಂದರು, ನೆಕ್ಸ್ಟ್ ಭಾರತಕ್ಕೆ ಬಂದಂಥವ್ರು ಫ್ರೆಂಚರು. ಸೊ ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ.